ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಮೆಂತ್ಯ ಸೊಪ್ಪು ಮತ್ತು ಆಲೂಗೆಡ್ಡೆಗೆ ವಾಂಗಿಬಾತ್ ಪುಡಿ ಹಾಕಿ ಈ ಮೆಂತ್ಯ ಸೊಪ್ಪಿನ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನನಗಿಲ್ಲಿ 1 ಕಪ್ ಅಕ್ಕಿನಲ್ಲಿ ಮಾಡಿದ್ದೀನಿ. 1 ಕಪ್ ಸೋನಾ ಮಸೂರಿಗೆ 2 ಕಪ್ ನೀರು ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ಬೇಯಕ್ಕಿಡಿ. ನಾನು ರೈಸ್ ಕುಕ್ಕರಲ್ಲಿ ಮಾಡಿದ್ದೀನಿ. ಎಣ್ಣೆ ಹಾಕಿದ್ರೆ ಈ ಥರ ಉದುದ್ರಾಗಿ ಆಗುತ್ತೆ, ನಿಮಗೆ ಒಂದಕ್ಕೊಂದು ಕಷ್ಟ ಅಂಟ್ಕೊಳ್ಳೋದಿಲ್ಲ. ಸೊ ಎಣ್ಣೆ ಹಾಕಿದರೆ ಚೆನ್ನಾಗಾಗುತ್ತೆ. ನೀವು ಇದನ್ನು ಪ್ರೆಷರ್ ಕುಕ್ಕರಲ್ಲಿ ಕೂಡ ಅನ್ನ ಮಾಡ್ಕೋಬೋದು. ಸುಮಾರಾಗಿ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಸ್ವಲ್ಪ ಇಂಗು, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಕೆಂಪು ಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿರಿ, ಇದು ಬೇಕಾದರೆ ಹಾಕ್ಕೋಬೋದು. 2 ರಿಂದ 3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪುಡಿ. ವಾಂಗಿಬಾತ್ ಪುಡಿ ಮಾಡೋದು ಹೇಗೆ ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. 1.5 ಟೀ ಸ್ಪೂನಷ್ಟು ಉಪ್ಪು, ಇಲ್ಲಾಂದರೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು. 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಬೆಲ್ಲ, ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿರಿ, 2 ಸಣ್ಣ ಆಲೂಗೆಡ್ಡೆಗಳು, ಮೆಂತ್ಯ ಸೊಪ್ಪು ದೊಡ್ಡ ಕಟ್ಟು ಇಲ್ಲ ಒಂದು ದೊಡ್ಡ ಹಿಡಿಯಷ್ಟು ಮೆಂತ್ಯ ಸೊಪ್ಪು ತಗೊಳ್ಳಿ. ಸುಮಾರಾಗಿ 1/4 ರಿಂದ ಅರ್ಧ ಕಪ್ನಷ್ಟು ನೀರು ಇಟ್ಕೊಂಡಿರಿ. ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಅಳತೆ ಮಾಡಿ ಹಾಕೋತೀನಿ ಅನ್ನೋದಾದರೆ ಇದು 1.5 ಕಪ್ನಷ್ಟಿದೆ. ಆಲೂಗೆಡ್ಡೆನ ಕೂಡ ಚೆನ್ನಾಗಿ ತೊಳೆದು ನೀರೊಳಗೆ ಹಾಕಬೇಕು ಹೆಚ್ಚಿ ಇದನ್ನು. ಸೊ ಸಣ್ಣದಾಗಿ ಹೆಚ್ಕೊಂಡು ಸುಮಾರಾಗಿ ಈ ಸೈಜ್ ಹೆಚ್ಚಿ ನೀರೊಳಗೆ ಹಾಕಿಟ್ಟಿರಿ ಇದನ್ನು. ಈಗ ಆಲೂಗೆಡ್ಡೆ ರೆಡಿ. ನಾವು ಪಲ್ಯ ಮಾಡೋಕ್ಕೆ ಮುಂಚೆ ಅನ್ನನ ಒಂದು ದೊಡ್ಡ ತಟ್ಟೆಗೆ ಹಾಕ್ಬಿಟ್ಟು ಅದನ್ನು ಆರಕ್ಕಿಡಬೇಕು. ಸ್ವಲ್ಪ ತುಂಬ ಬಿಸಿ ಆದರೆ ಮೆಡ್ಡೆ ಆಗುತ್ತೆ. ಸೊ ತಟ್ಟೆಗೆ ಹಾಕ್ಬಿಟ್ಟು ಇದನ್ನು ಹಾಗೆ ಹರಡಿ ಇದು ಸ್ವಲ್ಪ ಆರಲಿ. ಹಾಗೆಯೇ ಮೊದಲು ಬಾಣಲೆ ಅಥವಾ ನೀವು ಯಾತ್ರೆಯಲ್ಲಿ ಮಾಡ್ತಿರೋ ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಹೀಟಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ ಮತ್ತು ಹಾಗೆ ಇಂಗು ಹಾಕೋಣ. ಹಾಗೆ ಸಾಸಿವೆ ಚಟಗುಟ್ಟದ ಮೇಲೆ ಉದ್ದಿನಬೇಳೆ ಹಾಕಿ ಅದು ಹೊಂಬಣ್ಣ ಬರುವಷ್ಟು ಹುರಿಬೇಕು. ಈಗ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಆಲೂಗೆಡ್ಡೆನ ನೀರು ತೆಗೆದುಬಿಟ್ಟು ಹಾಕಬೇಕು, ನೀರು ಹಾಕಬೇಡಿ. ಈಗ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಹಾಗೆ ಇದನ್ನು ಹುರಿರಿ ಈ ಥರ ಎಣ್ಣೆನಲ್ಲೇ. ಸುಮಾರು 1 ನಿಮಿಷದಿಂದ ಹುರಿದಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿದ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೊಂದು 1/4 ಲೋಟನೋ ಅಥವಾ ಅರ್ಧ ಲೋಟ ನೀರನ್ನು ಕೂಡ ಹಾಕ್ಬೋದು. ಏಕೆಂದರೆ ಆಲೂಗೆಡ್ಡೆ ಮೆಂತ್ಯ ಎರಡೂ ಕೂಡ ಬೇಯಬೇಕು. ಇಲ್ಲಾಂದರೆ ನೀವು ಪೂರ್ತಿ ಎಣ್ಣೆನಲ್ಲೇ ಬೇಯಿಸ್ಬೇಕಾಗತ್ತೆ, ಆವಾಗ ಬರೀ ಎಣ್ಣೆ ಆಗುತ್ತೆ ಅದು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ತಟ್ಟೆ ಮುಚ್ಚಿ 1-2 ನಿಮಿಷ ಹಾಗೆ ಇರಲಿ. ಇದು ಮೀಡಿಯಮ್ ಹುರಿನಲ್ಲಿ 2-3 ನಿಮಿಷ ಆಗಿದೆ. ಒಂದು ಸಲ ಮಿಕ್ಸ್ ಮಾಡಿ. ಈಗ ನೋಡಿ ಆಲೂಗೆಡ್ಡೆ ಕೂಡ ಬೆಂದಿದೆ, ಈ ಕೈನಲ್ಲಿ ಮುಟ್ಟರೆ ಮೆತ್ತಗಾಗಿದೆ. ಇದಕ್ಕೀಗ ಉಪ್ಪು, ಪಲ್ಯದ ಪುಡಿ ಅಥವಾ ವಾಂಗಿಬಾತ್ ಪುಡಿ ಮತ್ತು ಬೆಲ್ಲ, ಕರಿಬೇವು ಅದನ್ನು ಹಾಕಿ ಮತ್ತು ಹುಣಸೆಹಣ್ಣು ಇಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕಿವುಚಿ ರಸ ಮಾತ್ರ ಹಾಕ್ಕೋಬೇಕು. ಮತ್ತು ಈ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹಿಂಡಿ ಹುಣಸೆಹಣ್ಣು ರಸನ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ನೀರು ಹಾಕಿರ್ತೀವಲ್ಲ ಅದು ಇಂಗಬೇಕು. ಆ ಇಂಗದಾಗ ಏನಾಗುತ್ತೆ ಅಂತಂದರೆ ಈ ಪಲ್ಯ ಮತ್ತು ಎಣ್ಣೆ ಸೆಪ್ರೇಟ್ ಆಗುತ್ತೆ, ಬೇರೆ ಬೇರೆ ಆಗುತ್ತೆ. ನಿಮಗೆ ಸ್ವಲ್ಪ ಎಣ್ಣೆ ಕಾಣುತ್ತೆ, ಆ ಎಣ್ಣೆ ಕುದಿಯೋದು ಕಾಣುತ್ತೆ ನೀರು ಬದಲಾಗಿ. ನೋಡಿ ಈ ಥರ ಆಗುತ್ತೆ. ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ ಅನ್ನ ಇಟ್ಕೊಂಡಿರ್ತೀವಲ್ಲ ಆರಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಒಂದಾಗೋ ಹಾಗೆ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಸಣ್ಣ ಊರಿನಲ್ಲಿ 5 ನಿಮಿಷ ಹಾಗೆ ಇದು ಇಂಗಬೇಕು. ಇದು ಲೋ ಹೀಟ್ ಅಂದರೆ ನೀವು ಲೋ ಹೀಟಲ್ಲೇ ಇಡಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಮಧ್ಯ ಒಂದ್ಸಲ ಮಿಕ್ಸ್ ಮಾಡಿ ನೋಡಿಬಿಟ್ಟು ಮಿಕ್ಸ್ ಮಾಡಿ. ಈಗ 5 ನಿಮಿಷ ಆಗಿದೆ, ಇದನ್ನು ನಾನು ಆಫ್ ಮಾಡಿಬಿಡ್ತೀನಿ. ಹೀಟ್ ಆಫ್ ಮಾಡಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ಮೆಂತ್ಯ ಸೊಪ್ಪು ಮತ್ತು ಆಲೂಗೆಡ್ಡೆ ಬಾತ್ ರೆಡಿಯಾಗಿದೆ. ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದೆ ಏನಂತಂದರೆ, ನೀವು ಪಲ್ಯ ಮಾಡಿದ್ಮೇಲೆ ಅನ್ನ ಹಾಕಿ ಕಲಿಸ್ತೀವಲ್ಲ ಆವಾಗ ನೀವು ನೋಡಿಕೊಂಡು ಅನ್ನ ಹಾಕಿ. ಯಾಕೆಂದರೆ ಕೆಲವು ಸಲ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನದ್ದು ಕ್ವಾಂಟಿಟಿ. ಸೊ ತುಂಬ ಅನ್ನ ಆಗಿದ್ರೆ ಒದಗಿಬಿಟ್ಟಿದ್ರೆ ಅನ್ನ ನಿಮಗೆ ಪಲ್ಯ ಮಾಡಿದ್ದು ಕಮ್ಮಿ ಆಗಬಹುದು. ಇಲ್ಲ ಇದೇ ಕಮ್ಮಿ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ ಅನ್ನನೇ,
ತುಂಬ ಕಡಿಮೆ ಆಗುತ್ತೆ. ಕೆಲವು ಸಲ ಒದಗದೇ ಇಲ್ಲ, 1-1.5 ಲೋಟ ನೀರಷ್ಟೇ ಹಾಕಿದ್ರೆ ಉದುದ್ರಾಗ ಆಗುವಂಥ ಅಕ್ಕಿಗಳು ಇರುತ್ತಲ್ಲ, ಅವಾಗ ನೀವು ಮಾಡಿಟ್ಟಿರುವಂಥ ಪಲ್ಯನ ಸ್ವಲ್ಪ ಆಚೆ ತೆಕ್ಕೊಳ್ಳಿ ಒಂದು ಬಟ್ಲಲ್ಲಿ, ಮತ್ತೆ ಬೇಕಂದರೆ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಸೊ ಇವಾಗ ನಿಮಗೆ ಈ ಮೆಂತ್ಯ ಸೊಪ್ಪಿನ ಬಾತ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮಸ್ಕಾರ.